ಜೈ ಶ್ರೀನಿವಾಸ. ಯಾರ್ಯಾರು ಬಂದಿದ್ರಿ? ಅನನ್ಯ, ಆಮೇಲೆ ನಮಸ್ಕಾರ ಅನನ್ಯ. ಸರಿ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾತ್ಮದಗಾತ್ರಾಯ ಕವಿದಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದ್ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಗನ್ಗನ್ಯಾ ಪ್ರವಾಹವತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ಯುಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಅರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ತಿಗಜಕೇಸರಿ ಶ್ರೀವ್ಯಾಸತೀರ್ಥಗುರುರ್ಭೂಯಾತಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕಾಕರಾಣಕಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಬಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂ ಚ ಭಜಸ್ವರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಬೀತಯೇ ಆರಾಧಿತ ಶ್ರೀಪತಯೇ ಶ್ರೀ ಸುಧೀಂದ್ರಯತಯೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈತೇನ್ ನೋಡೋಣ ಅಂದ್ರೆ ಕೃಷ್ಣರ ಕತೆ ನೋಡೋಣವಾ. ಒನ್ ಬೈ ಒನ್ ನಿಮಗೆ ಕೃಷ್ಣ ಕತೆ ಎಲ್ಲ ತಿಳಿಯೋದ ಚಂದ. ಸರಿ, ಸ್ಕ್ರೀನ್ ಶೇರ್ ಮಾಡ್ತಾನೆ. ಕೃಷ್ಣನಿಗೆ ಒಂದು ಹೆಸರಿದೆ. ಏನ್ ಹೆಸರು? ನವನೀತ ಚೋರ. ಕೇಳಿದ್ರ? ಕೃಷ್ಣನ್ ಏನ್ ಹೆಸರು? ನವನೀತ ಚೋರ ಅಂತ ಒಂದು ಹೆಸರಿದೆ. ಎದಕ್ಕೆ ನವನೀತ ಚೋರ? ನವನೀತ ಅಂದ್ರೆ ಏನು? ಇಲ್ಲಿ ಅದ ನವನೀತ ಅಂದ್ರೆ ಏನಪ್ಪಾ? ನಯಂತನ ಆಚಾರ್ಯ. ನವ ಅಂದ್ರೆ ನಯನ್, ನವನೀತ ಅಂದ್ರೆ ಏನು? ಬೆಣ್ಣೆ. ಚೋರ ಅಂದ್ರೆ ಏನು? ಅದನ್ನ ಸಾರೋದು. ಚೋರ ಆ ಅಂದ್ರೆ ಬೆಣ್ಣೆನ ಸಾರೋದು. ಚೋರ ಅಂದ್ರೆ ಕಳ್ಳತನ ಮಾಡೋದು. ಸರಿಯಾ? ಸ್ಟೀಲಿಂಗ್. ಏನು? ಕದ್ದುಕೊಂಡು ಹೋಗೋದು, ತಿರುಡುದಲ್. ಕೃಷ್ಣ ಏನು ಹೆಸರು? ಅವ ಒಂದು ತಿರುಡ ಅಂತ ಹೆಸರು. ಎದಕ್ಕೆ ತಿರುಡ ಅವ? ಬೆಣ್ಣೆನ ತಿರುಗಂಡು ತಿಂತಾರ ಕೃಷ್ಣ. ಅವ ಹೆಂಗೆಲ್ಲ ಮಾಡಿದ ನೋಡೋಣವಾ. ಕೃಷ್ಣ ಏನೆಲ್ಲ ಮಾಡಿದ? ಕೃಷ್ಣ ಏನ ತಕೊಂಡ ತಿಳಿಯಾದ? ಬರೀ ಬೆಣ್ಣೆ. ಬರೀ ಬೆಣ್ಣೆ. ಬರೀ ಬೆಣ್ಣೆಯ? ಮುಸುರು,
ಹಾಲು ಎಲ್ಲನೇ ಕೊಡತನ್ ತಕೊಂಡ. ಸರಿಯಾ? ಹಂಗಿಯಾ? ಕೃಷ್ಣ ಏನ್ ತಕೊಂತ ಇದ್ದಾನ ನೋಡ್ರಿ. ಬೆನ್ನ ತಕೊಂತ ಇದ್ದ. ಎಲ್ಲಿಲ್ಲ ಹೋಯ್ ತಕೊಂತ ಇದ್ದ ಬೆನ್ನನ? இவ வந்து ಅವ್ರ ಅಮ್ಮ ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಬೆಣ್ಣೆನ ಇದು ಮಾಡ್ತಾ ಇರೋರು. ಆಮೇಲೆ ಒಂದು ಪಾಣೆಯಲ್ಲಿ ಮೇಲೆ ಹ್ಯಾಂಗ್ ಮಾಡಿಟ್ಟಿದಾರು. ಅದನ್ನ ಮೇಲೆ ಎತ್ತಿ ಒಡೆದು ಬೆಣ್ಣೆನ ತೆಗೆದು ತಿಂಬಾರು. ಬೆನ್ನೆಲ್ಲ ತಿರುಡಾರ. ಮೇಲ ಇರೋ ಬೆನ್ನನ 4-5 ಬಂದ್ರು ಸೇರಿ ಅವ್ರ ಬಲರಾಮ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಗೋಪಾಲಕರುಗಳೆಲ್ಲ ಇರಾರು. ಅವ್ರ ಹೆಸರೇನು? ಫ್ರೆಂಡ್ಸ್ ಹೆಸರೇನು ಹೇಳಬೇಕು? ಗೋಪಾಲಕರು. ಗೋಪಾಲಕ ಅಂದ್ರೆ ಏನು? ಗೋವನನ್ನು ಪಾಲಕ. ಗೋವನನ್ನ ನೋಡಿಂಬ ಅವರು. ಗೋ ಅಂದ್ರೆ ಏನು? ಆಕಳು. ಆಕಳನ್ನ ನೋಡಿಂಬ ಅವರು ಯಾರು? ಕೃಷ್ಣ. ಕೃಷ್ಣ ಏನ್ ಮಾಡಿದ? ಗೋಪಾಲಕನಾಗಿ ಅವತಾರ ಮಾಡಿದ. ಏನ್ ಮಾಡಿರು? ಗೋ ಅಂದ್ರೆ ಏನು? ಆಕಳು. ಆಕಳು ಅಂದ್ರೆ ಏನು? ಕೌ, ಪಸುಮಾಡು. ಸರಿಯಾ? ಕೃಷ್ಣ ಎದಕ್ಕೆ ಪಸುಮಾಡನ ಗೋಪಾಲಕನಾಗಿ ಬಂದ? ಉಪೇಂದ್ರ ನೀನು ನೋಡು, ಹಾ ಅಂತ ಹಾಕ್ಲಿಕ್ಕೆ ಇದು ತಮಿಳ್ ನ್ಯೂ ಇಯರ್ ಹಾಲಿಡೇವಾ ಅಲ್ಲವಾ ನಿಂಗೆ? ಹಾಲಿಡೇವಾ? ಎದ್ದೇನಿಟ್ಟಿಯಾ? ಇಲ್ಲ ಇಲ್ಲ, ಮೊಬೈಲ್ ನೋಡ್ತಾ ಇದ್ರಾ? ನಾಳೆ ಕ್ಯಾಂಬ್ರಿಡ್ಜ್ ಇಂಗ್ಲಿಷ್ ಎಕ್ಸಾಮ್. ಎಕ್ಸಾಮ್ ಅಲ್ಲಿ ಕೃಷ್ಣರ್ ಕತೆ ಕೇಳ್ತಾ ಇದ್ದೀನಿ. ನಾಳೆ ಸೆಂಟರ್ ಮಾರ್ಕ್ ನಿಂಗೆ. ಸರಿಯಾ? ಸರಿ. ನಂಗೆ ಒಂದು ಲೀವ್ ಇಲ್ಲ. ನಿಂಗೆ ಲೀವೇ ಇಲ್ಲವಾ ಅನನ್ಯಾವಿಯ? ಎದಕ್ಕ ಈತ ಸ್ಕೂಲಿಗೆ ಹೋಗಿ ಬಂದುಟ್ಟಿ? ನಿಂಗೆಲ್ಲ ತಮಿಳ್ ನ್ಯೂ ಇಯರೇ ಇಲ್ಲವಾ ಅಲ್ಲಿ? ಇಲ್ಲವಾ? ಕೃಷ್ಣ ಎದಕ್ಕ ಗೋಪಾಲಕನಾಗಿ ಹುಟ್ಟಿದ? ಆಕಳಲ್ಲಿ ಎಷ್ಟು ಮಹಿಮೆ ಇದೆ. ಆಕಳಲ್ಲಿ ಎಲ್ಲ ದೇವತೆಗಳಿದ್ದಾರೆ. ಒಂದು ಕೌವೊಳಗೆ ಏನಿದ್ದಾರೆ? ಎಲ್ಲ ದೇವತೆಗಳು. ಕೃಷ್ಣ ದೇವರು, ಮಹಾವಿಷ್ಣು, ಮಹಾಲಕ್ಷ್ಮಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ರುದ್ರದೇವರು, ಪಾರ್ವತಿ, ಎಲ್ಲ ದೇವತೆಗಳಲ್ಲಿದ್ದಾರೆ, ಇದ್ದಾರೆ. ಸೊ ನಾವು ನಮ್ಮಲ್ಲಿ ಏನೇನೆಲ್ಲ ದೇವತೆಗಳು ಅಂತ ನಾವು ನಮಸ್ಕಾರ ಮಾಡ್ತೇವೋ ಎಲ್ಲರೂ ಕೂಡ ಎಲ್ಲಿ ವಾಸ ಮಾಡ್ತಾರೆ? ಆಕಳಲ್ಲಿ ವಾಸ ಮಾಡ್ತಾರೆ. ಅದರಿಂದ ನಾವೇನ್ ಮಾಡ್ಬೇಕು? ಆಕಳಿಗೆ ನಮಸ್ಕಾರ ಮಾಡಿದರೆ ಏನಾಗ್ಬೋದು? ಎಲ್ಲ ದೇವತೆಗಳಿಗೆ ಪೂಜೆ ಮಾಡಿದಂಗ ಆಗತ್ತೆ. ಆಕಳಿಗೆ ಒಂದು ಹೂ ಹಾಕಿ ನಮಸ್ಕಾರ ಮಾಡಿದರೆ ಗೋ ಪೂಜೆ ಅಂತ ಮಾಡ್ತೇವೆ. ಅದಕ್ಕೆ ಎಲ್ಲ ದೇವತೆಗಳಿಗೆ ಪೂಜೆ ಮಾಡಿದ ಪುಣ್ಯ ಇದೆ. ಆಕಳಿಗೆ ಪ್ರದರ್ಶನ ಮಾಡಿದರೆ ಎಲ್ಲ ಊರು, ಎಲ್ಲ ಕ್ಷೇತ್ರ, ಗುಡಿಯನ್ನು ಹೋಗಿ ಪ್ರದಕ್ಷಿಣ ಮಾಡಿದ ಪುಣ್ಯ ಇದೆ. ಆಕಳಲ್ಲಿ ಎಲ್ಲನೇ ಪ್ಯೂರ್. ಅದರಿಂದ ಏನ್ ಸಿಕ್ಕತ್ತೆ? ಹಾಲು. ಹಾಲಿನ ಹೆಪ್ಪಾಕಿರ ಏನ್ ಬರ್ತೆ? ಮೊಸರು. ಮೊಸರಿನಿಂದ ಗಡದರೆ ಏನ್ ಬರ್ತೆ? ಬಟರ್. ಬೆಣ್ಣೆನ ಬಿಸಿ ಮಾಡಿರೆ ಏನಿಲ್ಲ. ಯಾರ ಸೈಲೆಂಟ್ ಆದ್ರಿ? ತುಪ್ಪ. ಸೊ ಎಲ್ಲನೇ ಹೆಂಗ ಹಾಕ್ಲಿ? ಆಕಳದ ಎಲ್ಲನೇ ಸಿಕ್ಕತ್ತಲ್ಲ. ಹಾಕುಲೋಡ ಮೂತ್ರ ಅಂದ್ರೆ ಏನು? ಯೂರಿನ್ ಕೂಡ ಪ್ಯೂರ್. ತಿಳಿಯಾದ? ಗೋಮೂತ್ರ ಅಂಬದೇನು? ಅದರವೇ ಪ್ಯೂರ್. ಇದು ಸೈಂಟಿಫಿಕಲಿ ಪ್ರೂವ್ಡ್. ತುಂಬಾ ವ್ಯಾಧಿಗಳು ಏನಾಗತ್ತೆ? ಕ್ರಿಮಿನಾಶಿನಿ. ಅದು ಕ್ರಿಮಿನಾಶಿನಿ ಅಂದ್ರೆ ಏನು? ಮನೆಯಲ್ಲಿ ಏನೋ ಒಂದು ಬ್ಯಾಕ್ಟೀರಿಯಾ, ವೈರಸ್ ಇದೆಲ್ಲ ಇದ್ದರೆ ಆಕಳೋಡ ಮೂತ್ರ, ಗೋಮಯಂ ಅದೆಲ್ಲ ತೆಗೆದು ಏನ್ ಮಾಡಿದ್ದಾರೆ? ತೆಳಿಸಿ ಬಿಟ್ರೆಯೇ ಪ್ಯೂರ್ ಆಗಿ ಬಿಡತ್ತೆ. ಚಾಣಿ ನೋಡಿದ್ರೆ ಅದರಿಂದ ಏನ್ ಮಾಡ್ತಾರಂತ? ವ್ರಾಟಿ. ಅದನ್ನ ತಟ್ಟಿ ಬಿಸಿ ಮಾಡಿ ಅದ್ರಲ್ಲಿ ಬರ ಭಸ್ಮ ಇದೆಲ್ಲ ಆಶಸ್, ಅದು ತಾನೆ ವಿಭೂತಿ. ಅದು ಸ್ಕಿನ್ ಡಿಸೀಸ್ ನ ಸರಿ ಮಾಡಿರೋದು. ಮನೇಲಿ ಏನ್ ಮಾಡಾರ? ಚಾಣಿನ ತೆಗೆದು ನೀರ್ಲಿ ಕರೆಸಿ ಮಣ ಹೊರಗ ತೊಳಿಯೋರು. ನೀವು ವಿಲೇಜ್ ಎಲ್ಲ ನೋಡಿದ್ರ ಗ್ರೀನ್ ಕಲರ್ಲಿ ಇರೋದು. ಅವ್ರ ಮಣ ಹೊತ್ತಲಿಲ್ಲ. ಎದಕ್ಕೆ? ಆ ಹಾಕಲೋಡ ಇದನ್ನ ತೆಗೆದು ಏನ್ ಮಾಡ್ತೇವೆ? ಬೀದಿ ತೊಳಿತಾರೆ. ಎದಕ್ಕೆ? ಅದು ವೈರಸ್ ಬ್ಯಾಕ್ಟೀರಿಯಾನ ಕಿಲ್ ಮಾಡೋದು. ಅಷ್ಟು ಪ್ಯೂರಿಫೈಯರ್ ಅದು. ಸರಿಯಾ? ಇನ್ನೊಂದು, ನಮ್ಮ ಶಾಸ್ತ್ರದಲ್ಲಿ ಏನ್ ಮಾಡತ್ತೆ? ನಮ್ಮನ್ನ ಶುದ್ಧ ಮಾಡತ್ತೆ.
ಅದಂತ ಮನೆಯಲ್ಲಿ ಪುಣ್ಯಾಹ ವಚನ. ಪುಣ್ಯಾಹ ವಚನ ಅಂದ್ರೆ ಏನು? ಏನೋ ಒಂದು ಕೂಸು ಹುಟ್ಟಿದರೆ ಮನೇಲಿ ಒಂದು ಹೋಮ ಮಾಡ್ಲಕ್ಕೆ ಮಿಂಚೆ ನಾವು ಶುದ್ಧ ಮಾಡಿ. ಶುದ್ಧ ಅಂದ್ರೆ ಏನು? ದೊಡ್ಡ ದೇವರ ವಿಷಯ ಮಾಡಾವಲ್ಲ ನಾವ್ ಹೆಂಗಿರ್ಬೇಕು? ವಿ ಹ್ಯಾವ್ ಟು ಬಿ ಪ್ಯೂರಿಫೈಡ್. ಸ್ನಾನ ಮಾಡಿದ್ರೆ ಒಂದು ಮಾರಿ ಪ್ಯೂರಿಫಿಕೇಶನ್ ಆತ. ಒಳಗ ಮಂತ್ರ ಎಲ್ಲ ಹೇಳಿ ತೀರ್ಥ ಎಲ್ಲ ತಕೊಂತೇವಲ್ಲ, ಅದು ಪುಣ್ಯಾಹ ವಚನ ಅಂತ ಮಾಡಾರು. ಹಾಗಾಗಿ ಈ ಪಂಚಗವ್ಯ ಅಂತ ತಕೊಂಡ್ರ ಪಂಚಗವ್ಯ ಎಲ್ಲ ಪಂಚಗವ್ಯ ಅಂತ ಮಾಡ್ತಾರೆ. ಉತ್ವ ಚಾತುರ್ಮಾಸ್ಯ ಆರಂಭ ವೇಳೆ ದ್ವಾದಶಿ ದಿನ ತಕೊಂತಾರತ್ಲಿ ಅದ ಹಾಕ್ಳೋಡ ಆ ಹಾಲು ಮೊಸರು ತುಪ್ಪ ಇದೆಲ್ಲ ಸೇರಿಸಿದ್ದುದು. ಅದರ ಹೆಸರು ಏನದು? ಪಂಚಗವ್ಯ. ಅದು ಒಳಗೋಗಿ ಪ್ಯೂರಿಫೈ ಮಾಡೋದು. ಅದರಿಂದ ಆಕಳಿಗೆ ಅಷ್ಟೊಂದು ವಿಶೇಷ ಇದೆ. ಅದರಿಂದ ಕೃಷ್ಣ ಏನ್ ಮಾಡಿದ? ಆಕಳು ಕೂಡವೇ ಇರಬೇಕು ಅಂತ ಹೇಳಿ ಆಕಳಾಗಿ ಅವತಾರವನ್ನು ಮಾಡಿದ. ಸೊ ನೀ ಹೇಳಿದಿಲ್ಲ, ಅದರಿಂದ ಏನ್ ಮಾಡಿದ ಕೃಷ್ಣ? ಮಣಮಣೆಯಾಗಿ ಹೋಗಿ ಬೆನ್ನ ತಿಂದ. ತಾಯಿರ ಮನೆಯಲ್ಲೂ ಬೆನ್ನ ತಿಂದ, ಒಬ್ಬೊಬ್ಬರ ಮನೆಗೆ ಹೋಗಿನೂ ಬೆನ್ನ ತಿಂದ. ಆ ಹೆಂಗ ತಿಂದ? ತಾ ಮನೆಯಲ್ಲಿ ಮೇಲೆ ಮಕ್ಕಳು ಮೇಲೆ ಕಲಗ ಬಲರಾಮ ಇಲ್ಲ ಬೇರೆ ಜನರು ಎಲ್ಲ ಫ್ರೆಂಡ್ಸ್ನೆಲ್ಲ ಎಲ್ಲ ಗೋಪಾಲಕರಗಳನ್ನ ಹಾಕಿ ಅವ್ರ ಮೇಲೆ ಹತ್ತಿ ನಿತ್ತುಂಡು ಕೃಷ್ಣ ಬೆನ್ನನ್ನ ತಕೊಂತ ಇದ್ದ. ಪಕ್ಕದ ಮನೆಯಲ್ಲಿ ಹೋಗಿ ಬೆನ್ನ ತಕೊಂಬ, ಈವಾರ್ತ ಮನೆ ಹತ್ತಲಿ ಮನೆ ದೂರವಾರ ಅವ್ರ ಮನೆ ಎಲ್ಲಾರ ಮನೆಯಿಂದ ಬೆನ್ನ ತಕೊಂತ ಇದ್ದ. ಯಾರೋ ಕೊಟ್ರೆ ತಕೊಂಬ, ಕೊಳ್ಳ ಅಂದ್ರೆ ಏನ್ ಮಾಡುವ? ಅವ್ರ ಪಾಣೆಯಲ್ಲಿ ಒಂದು ಓಟೆ ಕಲ್ಲು ತೆಗೆದು ಬಿಸಾಟು ಅದರಿಂದ ಬರ ಮೊಸರನ್ನೆಲ್ಲ ಕುಡಿತಾ ಇದ್ದ ಕೃಷ್ಣ. ಕೃಷ್ಣ ಏನ್ ಮಾಡಿದ? ಮೊಸರನ್ನೆಲ್ಲ ಕೂಡ ಕುಡಿತಾ ಇದ್ದ. ಈ ಕಥೆ ಎಲ್ಲ ಕೇಳಿದ್ರ ನೀವು? ಕೃಷ್ಣ ಎದಕ್ಕೆ ಮನಮಣೆಯಾಗಿ ಹೋಗಿ ಬೆನ್ನನ ತಿಂದ? ಅವನಿಗೆ ಹಸುವ ಇಡ್ತಾ? ಎದಕ್ಕಂದ್ರೆ ಅಷ್ಟ ಅವ್ರಿಗೆ ಸಾಲದು. ಬೆನ್ನಂದ್ರೆ ಸಾರ, ಅದಕ್ಕೋಸ್ಕರ ತಿಂದ. ಸರಿ, ಕೃಷ್ಣನಿಗೆ ಇಲ್ಲದ ಬೆಣ್ಣೆ ಅವ್ರ ಮನೆಯಲ್ಲಿ ತುಂಬಾ ಬೆನ್ನ ಇತ್ತಿಲ್ಲ. ಅವ್ರ ಮನ ಅಪ್ಪ ಅಮ್ಮಂದ್ರೆ ಯಾರವರು? ಯಶೋಧ ನಂದಗೋಪ. ಅವ್ರ ಹೆಸರೇನು? ನಂದಗೋಪ. ಅವ್ರ ಉண்மைಯಾದ ರಿಯಲ್ ಪ್ಯಾರೆಂಟ್ಸ್ ಯಾರು ಕೃಷ್ಣನಿಗೆ? ದೇವಕಿ, ವಸುದೇವ. ವಸುದೇವ ದೇವಕಿಯ ಮಗನಾಗಿ ಹುಟ್ಟಿದ್ರು. ಬೆಳೆದಲ್ಲಿ ಗೋಕುಲದಲ್ಲಿ, ಹುಟ್ಟಿದ್ದಲ್ಲಿ ಮಧುರಾಲಿ, ಬೆಳೆದಿದ್ದು ಎಲ್ಲಿವರು? ಗೋಕುಲ. ಆ ಗೋಕುಲದಲ್ಲಿ ಅವ್ರ ಅಪ್ಪ ಅಮ್ಮ ಹೆಸರೇನು? ನಂದಗೋಪ, ಯಶೋಧ. ಈ ನಂದಗೋಪ ಯಶೋಧಾಂಬಾದ ಯಾರು? ಅಲ್ಲಿದ್ದ ಗೋಕುಲದಲ್ಲಿದ್ದ ಎಲ್ಲರಿಗೂ ಅವ್ರ ಕಿಂಗ್ ಅವರು. ಸೊ ಅವ್ರ ಮನೇಲಿ ಎಷ್ಟು ಹಾಕ್ಳು ಇರಬೇಕು? ತುಂಬಾ ಹಾಕ್ಲಿದೆ. ಅವ್ರ ಮನೇಲಿ ಅಷ್ಟು ಬೆನ್ನ ಇದೆ. ಹಂಗಿದ್ದರನು ಬೇರೆ ಎಲ್ಲಾರ ಮನೆಗೆ ಹೋಯ್ತಿಂದ. ಎದಕ್ಕೆ? ತಿಂದ ಅವರಿಗೆ ಎಲ್ಲರಿಗೂ ಕೂಡ ಪುಣ್ಯವನ್ನು ಕೊಡಬೇಕು ಅಂತ ಹೇಳಿ ಕೃಷ್ಣ ಬೆನ್ನ ತಿಂದ. ಯಾದಕ್ಕೆ? ನಮ್ಮ ಮನೆಗೆ ಬಂದು ಕೃಷ್ಣ ಬೆನ್ನ ತಗೊಂಡು ಹೋದ್ರೆ ನಮ್ಗೆ ಎಷ್ಟು ಸಂತೋಷ ಬರೋದು. ನಾವು ಮನೆಯಲ್ಲಿ ನೈವೇದ್ಯ ಮಾಡ್ತೇವು ಗೋಕುಲಾಷ್ಟಮಿ ದಿನ. ಆಗ ನೈವೇದ್ಯ ಮಾಡಿ ಪ್ರಸಾದವ ತಕೊಂತೇವು. ಕೃಷ್ಣನೇ ನೇರಾಗಿ ಬಂದು ಬೆನ್ನ ತಿಂದರೆ ಪಾ ಎಷ್ಟು ಸಂತೋಷ ಬರೋದಲ್ಲ. ಅಷ್ಟು ಪುಣ್ಯ ಆಗ ಅಲ್ಲಿ ಇತ್ತು. ಕೃಷ್ಣನ ಅವತಾರ ಕಾಲದಲ್ಲಿ ಗೋಕುಳದಲ್ಲಿ ಇದ್ದವರೆಲ್ಲ ಎಷ್ಟು ಪುಣ್ಯ. ಕೃಷ್ಣ ಅವರವ್ರ ಮನೆಗೆ ಹೋಗಿ ಅವ್ರು ಕೊಟ್ರ ಸೇರಿ ಕೊಳ್ಳಾಂದ್ರ ಸೇರಿ ಇವನೇ ತಿಂತ ಇದ್ದ. ಯಾತಕ್ಕೆ? ಅವರೆಲ್ಲ ಉಣ್ಮೆಯಲ್ಲಿ ಏನು ಅಲ್ಲ, ದೇವತೆಗಳು. ದೇವತೆಗಳೇ ಅಲ್ಲಿ ಅವತಾರ ಮಾಡಿದ್ರು. ಆಗ ಕೃಷ್ಣನ ಅವತಾರ ಕಾಲದಲ್ಲಿ ಕೃಷ್ಣನಿಗೆ ನಾವೆಲ್ಲ ಪೂಜೆ ಮಾಡಬೇಕು, ಕೃಷ್ಣನ ಕೂಡವೇ ಇರಬೇಕು, ಕೃಷ್ಣನ್ ನೋಡ್ತಾವೇ ಇರಬೇಕು ಅಂತ ಅವರೆಲ್ಲ ಬೇಡಿಂತ ಇದ್ರು. ಆಗ ಕೃಷ್ಣ ಅವ್ರು ಏನ್ ಮಾಡಿದ? ಅವ್ರಿಗೆ ಏನೋ ಒಂದು ಪುಣ್ಯ ಕೊಡ್ಬೇಕಲ್ಲ, ಅವನೇ ಹೋಗಿ ಬೆನ್ನನ ಕೇಳಿ ತಿಂದು ಅವನೇ ಪುಣ್ಯನ ಕೊಟ್ಟ. ಅರ್ಥ ಆಯ್ತಾ? ಸೊ ಯಾರ ಮನೆಯೆಲ್ಲ ಕೃಷ್ಣ ಬರುವ? ಬೆನ್ನ ತಿಂಬ. ಯಾರ ಮನೆಗೆ ಕೃಷ್ಣ ಬರುವ? ಕೃಷ್ಣ ಬರಬೇಕು ಅಂದ್ರೆ ಅವ್ರು ಹೆಂಗಿರ್ಬೇಕು? ಬೆನ್ನ ಹೆಂಗಿರ್ಬೇಕು ಅಂತ. ಯಾರು? ಮನುಷ್ಯರೇ. ಮನುಷ್ಯ ಬೆನ್ನ ಹೆಂಗಂದ್ರೆ ಏನು? ಬೆನ್ನ ಹೆಂಗದ? ಯಾವ ರೀತಿಲಿ ಅದು ಬೆನ್ನ ಹೆಂಗದ? ಬೆನ್ನೆಯೋಡ ನೇಚರ್ ಏನೇನು ತಿಳಿಯದ?
ವೈಟ್ ಕಲರ್ಲಿ ಇರೋದು, ಸಿಲ ಹಾ ಟೈಮ್ ಸಾಲ್ಟಾ ಇರೋದು ಇಲ್ಲ ಸ್ವೀಟಾ ಇರೋದು. ಹಾ ಅದು ಮುಟ್ಟಕ ವಲಿಕಿಂಡ್ ಹೋಗೋದು ಕೈಲಿಂದ. ಹಾ, ಸರಿ. ಅದು ನಾವು ಬಂದು ಫೈರ್ ಲಿಟ್ರೆ ಗೀಯ ಮಾರೋದು. ಹಾ ಸೂಪರ್. ಹಾ ಬೆಣ್ಣ ಬಂದು ಒಂದು ಬೇಸ್. ಹ್ಮ್ ಸರಿ, ಪರವಾಗಿಲ್ಲ, ವೆರಿ ಗುಡ್. ಸೊ ಇಷ್ಟು ಹೇಳಿದ್ದಿ. ನಾವು ಬೆಣ್ಣೆಯಾಂಗಿದ್ರೆ ಕೃಷ್ಣ ಬರುವಂತೆ. ನಾವು ಬೆಣ್ಣೆಯಾಂಗಿದ್ರೆ ಏನು? ಫಸ್ಟ್ ನೀ ಏನ್ ಹೇಳಿದಿ? ವೈಟ ಇರೋದು ಅಂತ ಹೇಳಿ. ಸೊ ನಾವ್ ಹೆಂಗಿರ್ಬೇಕು? ವೈಟ ಇರಬೇಕು ಅಂದ್ರೆ ನಮ್ಮ ಮುಖ ವೈಟ ಕೂತಿಲ್ಲ. ವೈಟ್ ಡಿನೋಟ್ಸ್ ಏನು? ಎವ್ರಿಥಿಂಗ್ ಗುಡ್ ಕ್ಲೋತ್ಸ್. ಹ್ಯಾಬಿಟ್ಸ್. ಗುಡ್ ಹ್ಯಾಬಿಟ್ಸ್ ನ ವೈಟ್ ಹೇಳತ್ತೆ. ಸೊ ನಮ್ಮ ಮನಕ್ ಕೊಳಕ್ಕಾತು ಅಂದ್ರೆ ಏನರ್ಥ? ಬ್ಯಾಡ್ ಹ್ಯಾಬಿಟ್ಸ್ ಸೇರಿರೆ ಕೊಳಕ್ಕ ಇಡತ್ತೆ. ಆಗ ನಾವ್ ಹೆಂಗಿರ್ಬೇಕು? ಒಳ್ಳೆ ಗುಡ್ ಹ್ಯಾಬಿಟ್ಸ್, ಒಲ್ಲದ ನೆನೆಸೋದು, ಎಲ್ಲರೂ ಚಂದ ಅನ್ಕೊಂಡ್ ನೆನೆಸೋದು, ಯಾರೋ ತಪ್ಪು ಮಾಡಿರ್ನೋ ಅವ್ರನ್ನ ಪರವಾಗಿಲ್ಲ ಅಂತ ಕ್ಷಮಿಸೋದು, ಫರ್ಗಿವ್ನೆಸ್. ಕರೆಕ್ಟಾ? ಇನ್ನೊಬ್ರಿಗೋಸ್ಕರ ಬಿಟ್ಟು ಕೊಡೋದು, ಸ್ಯಾಕ್ರಿಫೈಸ್ ಮಾಡೋದು, ಯಾರೋ ನಮ್ಮನ್ನ ಇದು ಮಾಡಿರೋನು ಏನ್ ಮಾಡೋದು? ಪ್ಯಾಷನ್ಸ್, ಪೂರ್ಮೆಯ ಅಕ್ಸೆಪ್ಟ್ ಮಾಡಿಂಬಾದು. ಇದೆಲ್ಲ ಒಳ್ಳೆ ಗುಣಗಳು. ಕರೆಕ್ಟಾ? ಸಾಫ್ಟ್ನೆಸ್. ಸೊ ಇದೆಲ್ಲ ಏನು? ಬೆಣ್ಣೆಯಾಂಗ ವೈಟಾ ಇದ್ದರೆ, ಅದಾவது ಪ್ಯೂರಾ ಇದ್ದರೆ, ಗುಡ್ ಹ್ಯಾಬಿಟ್ಸ್ ಓಡ ಇದ್ದರೆ ಹೆಂಗಿರ್ಕು ಬೆಣ್ಣೆ? ಸಾಫ್ಟರ್. ಅದು ನೀ ಹೇಳಿದಿಲ್ಲ, ಸಾಫ್ಟ್ ಇನ್ ನೇಚರ್ ಅಂತ ಎಲ್ಲಾರು ಕೇಳಿದ್ರಾ? ಸಾಫ್ಟ್ ಇನ್ ನೇಚರ್ ಅಂದ್ರೆ ಏನು? ಒಬ್ಬನ ಬೊಯ್ದರೆ ಕೋಪ ಬರ್ಲಾಂಗಿರೋದು, ಬುಡಿಯೋದು ಇನ್ನೊಬ್ರನ್ನ, ಹಂಗೆಲ್ಲ ಮಾಡ್ಲಾಂಗ್ ಹೆಂಗಿರ್ಕು? ಸಾಫ್ಟ್ ಇದ್ದಾರೆ ಅಂತ ಹೇಳ್ತಾರಲ್ಲ. ಯಾರು ಕೂಡ ಫೈಟ್ ಮಾಡ್ಲಾಂಗ, ಜಗಳ ಅಲ್ಲಾಂಗ, ಎಲ್ಲಾರ್ತಿಲಿ ಫ್ರೆಂಡ್ಲಿಯಾ. ಇನ್ನೊಬ್ರು ಯಾರೋ ಪಾಪ ಕಳಗ್ ಬಿದ್ದುಟ್ಟ ಅಂದ್ರೆ ಅಡಡ ಈ ಕಳಗ್ ಬಿದ್ದುಟ್ಟಿ ಅಂತ ವಿಚಾರ ಪಡ್ತಾರಲ್ಲ ಇನ್ನೊಬ್ರಿಗೋಸ್ಕರ. ಯಾರಿಗೊಬ್ರಿ ಮೈ ಸರಿಲ್ಲ, ಅವ್ರು ನೋಡಿ ಏನ್ ಮಾಡಕು? ಸಿಂಪತಿ. ಅಡಡ ಪಾಪವೇ ಮೈ ಸರಿಲ್ಲವಾ, ನಿಂಗೋಸ್ಕರ ನಾ ಬೇಡಿ ಅಂತ ಅನಂತ ಎಲ್ಲದು. ಹಂಗ ಎಲ್ಲ ಇದ್ದರೆ ಏನ್ ಹೆಸರದು? ಸಾಫ್ಟ್ನೆಸ್. ಸಾಫ್ಟ ಬೆಣ್ಣೆಯಾಂಗ ನಾವಿದ್ದರೆ ಕೃಷ್ಣ ಯಾರ ತಲಿ ಬರ್ತಾನೆ? ನಮ್ಮ ತಲಿ ಬರುವ. ವೈಟ ಗುಡ್ ಹ್ಯಾಬಿಟ್ಸ್ ಓಡಿದ್ರೆ ಕೃಷ್ಣ ಯಾರ ತಲಿ ಬರುವ? ನಮ್ಮ ತಲಿ ಬರುವ. ಅರ್ಥ ಆಯ್ತಾ? ಸೊ ಕೃಷ್ಣ ಬೆನ್ನ ಯಾರ ತಲಿ ಹೋಯ್ತು ತಕೊಂಡ? ಯಾರು ಬೆಣ್ಣೆಯಾಂಗ ಇದ್ರು ಅವ್ರ ಮನೆಯೆಲ್ಲ ಹೋದ ಕೃಷ್ಣ. ಅವ್ರ ತಲಿ ಬೆನ್ನನು ತಕೊಂಡ, ಅವ್ರಿಗೆ ಪುಣ್ಯವನ್ನು ಕೊಟ್ಟ. ಅರ್ಥ ಆಯ್ತಾ? ಸರಿ. ಇನ್ನೊಂದು ಬೆಣ್ಣೆಯ ಇನ್ನೊಂದು ಅರ್ಥ ಇದೆ. ನವನೀತ ಅಂದ್ರೆ ಯಾರು ಅಂದ್ರೆ ವಾಯುದೇವರು. ನವನೀತ ಅಂದ್ರೆ ಯಾರು? ವಾಯುದೇವರು. ದೇವರಿಗೆ ತುಂಬಾ ಸಾರಿದವರು ಯಾರು? ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ದೇವರಿಗೆ ತುಂಬಾ ಸಾರಿದ್ಯಾರು? ಆಂಜನೇಯರು, ಭೀಮ, ಹನುಮ, ಭೀಮ, ಮಧ್ವ. ಬೆಣ್ಣೆಯಲ್ಲಿ ಯಾರಿದ್ದಾರೆ? ಯಾರು ಹೇಳಿದ್ದಾರೆ ಅಂತ ಹೇಳಿದೆ ಈಗ? ವಾಯುದೇವರಿದ್ದಾರೆ. ಅದರಿಂದ ದೇವರು ಏನ್ ಮಾಡಿದ್ರು? ಕೃಷ್ಣ ಏನ್ ಮಾಡಿದ? ಬೆಣ್ಣೆ ಎಲ್ಲಿಲ್ಲ ಒಯ್ದೆಯೋ ಎಲ್ಲಾ ಸಲ್ಲಿ ಒಯ್ ಬೆಣ್ಣನ ತಕೊಂಡ. ಆ ಬೆಣ್ಣನ ತನ್ನ ಮುಖದಲ್ಲಿ ಮೈಲಿಲ್ಲ ಹೆಚ್ಚಿಂದ, ತನ್ನ ಕೂಡರ ಅವರಿಗೇನು ಕೊಟ್ಟ. ಬೆಕ್ಕು ಮಂಕಿಯು ಕೂಡ ಕೊಟ್ಟ, ಕೋತಿ ಎಲ್ಲ ಕೂಡ. ಸರಿಯಾ? ಕೃಷ್ಣನಿಗೆ ವಾಯುದೇವರ ಮೇಲೆ ಅಷ್ಟು ಪ್ರೀತಿ. ತುಂಬಾ ಸಾರ. ಅದರಿಂದ ನಾವು ಕೃಷ್ಣನಿಗೆ ತುಂಬಾ ಫ್ರೆಂಡ್ ಆಗಬೇಕು ಅಂದ್ರೆ ಯಾರಿಗೆ ಫ್ರೆಂಡ್ ಆಗಿಡ್ಬೇಕು ನಾವು? ಯಾರಿಗೆ ಫ್ರೆಂಡ್ ಆದ್ರೆ ಕೃಷ್ಣನಿಗೆ ನಾವು ಫ್ರೆಂಡ್ ಆಗಿಡುವ ಒಂದು? ವಾಯುದೇವರಿಗೆ ಫ್ರೆಂಡ್ ಆದ್ರೆ, ನಾವು ವಾಯುದೇವರಿಗೆ ಸಾರಿದವರ ಇದ್ದರೆ ಕೃಷ್ಣ ನಮ್ಮ ತಿನ್ನು ಬರ್ತಾನೆ. ಸರಿಯಾ? ನೀವು ಈ ಗುಡ್ ಹ್ಯಾಬಿಟ್ಸ್ ಎಲ್ಲ ತಕೊಂಡ್ ಬಂದಿರ್ತಾರ, ಏನಾಗದು? ಕೃಷ್ಣ ನಮ್ಮನೇನು ಬರುವ. ಈಗ ಕೂಡ ಕೃಷ್ಣನ್ ನೋಡುವ, ಮೊದಲೇ ಸ್ವಪ್ನದಲ್ಲಿ ಬರುವ, ಆಮೇಲೆ ನೇರ್ಲಿಯೇ ಬರುವ. ಸರಿಯಾ? ಸರಿ. ಆಗ ಕೃಷ್ಣ ಒಂದು ಮನೆಯ ಹೋಗಿ ಬೆನ್ನ ತಕೊಂಡ. ಆಗ ಒಂದ್ ಸಾರಿ ಬಂದ್ರು, ಎಲ್ಲಾರು ಬಂದು ಕೃಷ್ಣನ ಪತಿ ಕಂಪ್ಲೇಂಟ್ ಮಾಡಿರು. ಎಲ್ಲಿ ಮಾಡಿರು? ಕೃಷ್ಣನ ಅವರ ಅಮ್ಮ ತಿಳಿ ಬಂದು ಕಂಪ್ಲೇಂಟ್ ಮಾಡಿರು. ಕೃಷ್ಣ ಯಶೋಧ ನಿಮ್ಮಣ್ಣ ಕೃಷ್ಣ ಎಲ್ಲಾರು ಆ ಏರಿಯಾಲಿದ್ದ ಎಲ್ಲಾರು ಬಂದ್ಬಿಟ್ರಂತೆ. ದೊಡ್ಡ ಲೆಟರ್ ತಕೊಂಡು ಅದ್ರಲ್ಲಿ ಲಿಸ್ಟ್ ಮಾಡಿಂಡು ಕೃಷ್ಣ ಏನ್ಲಾ ತಪ್ಪು ಮಾಡಿದ ಅಂತ ಹೇಳಿ ಕಂಪ್ಲೇಂಟ್ ಮಾಡಕ್ ಬಂದ್ಬಿಟ್ರು.
ಆಗ ಬಂದಿರುತ್ತೆ, ಒಬ್ಬರು ಹೇಳಿರುತ್ತೆ, ನಾ ಹೇಳ್ತಾನೆ ಫಸ್ಟ್ ಕಂಪ್ಲೇಂಟ್ ಹೇಳ್ತಾನೆ, ಕೃಷ್ಣ ನಮ್ಮ ಮನೆಯಲ್ಲಿ ಎಲ್ಲಿ ಕೃಷ್ಣಮ್ಮನ್ ತಗೊಂಡೋಗಿಡೋನು ಅಂತ ಹೇಳಿ ಕತ್ತಲ ರೂಮ್ಲಿ, ಡಾರ್ಕ್ ರೂಮ್, ಏನು ಡಾರ್ಕ್ ರೂಮ್ಲಿ, ಕತ್ತಲೆಯಾದ ಒಂದು ರೂಮ್ಲಿ ಮೇಲೆ ಎತ್ತರದಲ್ಲಿ ಬಂದರೆ ಕಣ್ಣೇ ತಿಳಿದು ಅಲ್ಲಿ ಬೆಣ್ಣೆನ ಇಟ್ಟಿಟ್ಟು ಹೋಯ್ತಾನೆ. ಕೃಷ್ಣ ಆಗಣು ಬಂದು ತಕೊಂಡು ಹೋಗಿಡ್ತಾನೆ. ಏನ್ ಮಾಡ್ತಾನೆ? ಕತ್ತಲೆಯಾದ ರೂಮ್, ಕತ್ತಲೆಯಾದ ಡಾರ್ಕ್, ಫುಲ್ಲ ಡಾರ್ಕ್ನೆಸ್, ಆ ಮನೆಯಲ್ಲೂ ಬಂದು ಬೆನ್ನ ತಗೊಂಡು ಹೋಗಿಡ್ತಾನೆ. ಅವ ಕಣ್ಲಿ ಏನು ಮತ್ತೆ ಟಾರ್ಚ್ ಲೈಟ್ ಇದೆಯಾ ಅಂತ ಕೇಳಿರುತ್ತೆ. ಏನದೆ? ಅವ ಕಣ್ಲಿ ಏನು ಟಾರ್ಚ್ ಲೈಟ್, ದೀಪ ಇದೆಯಾ? ಇಲ್ಲಾಂದ್ರೆ ನಿಂಗೆ ಒಳಕ್ ಮುಡಿಯೋದು ಹಂಗಂತ ಕೇಳಿರು. ಆಗ ಒಮ್ಮೆ ಅವ್ರೇನ್ ಹೇಳಕ್ ಬರ್ತಾರ ವಿಷಯ, ಕೃಷ್ಣನ ಕಣ್ಣಲ್ಲಿ ಸೂರ್ಯ ಚಂದ್ರ ಇದ್ದಾರೆಯಾ ಅಂತ ಕೇಳಿರು. ಏನ್ ಕೇಳಿರು? ಅವ ಕಣ್ಲಿ ಏನು ಸೂರ್ಯ ಇದ್ದಾನೆಯಾ, ಅವ ಕಣ್ಲಿ ಏನು ಚಂದ್ರ ಇದ್ದಾನೆಯಾ ಅಂತ ಕೇಳಿರುಂತೆ. ಎದಕ್ಕೆ ಸೂರ್ಯ ಚಂದ್ರ? ಸೂರ್ಯನೆಲ್ಲಿದ್ದಾನೆ? ಆಕಾಶದಲ್ಲಿ, ಕರೆಕ್ಟಾ? ಚಂದ್ರ ಎಲ್ಲಿದ್ದಾನೆ? ಆಕಾಶದಲ್ಲಿ. ಮತ್ತೆ ಇವನೇನು ಕೇಳಿರು? ಕಣ್ಲಿ ಸೂರ್ಯ ಚಂದ್ರ ಇದ್ದಾನೆಯಾ ಅಂದ್ರು, ಕೃಷ್ಣನ ಕಣ್ಣಲ್ಲಿ. ಎದಕ್ಕೆ? ಅವ್ರು ಹೇಳಿದ ಮಾತು ಸುಮ್ಮ ಕಂಪ್ಲೇಂಟ್ ಮಾಡ್ಕೋತ ಕೇಳ್ತಾರೆ. ಅಂದ್ರೆ ನಿಜವಾಗಿ ಯಾರಿದ್ದಾರೆ? ಸೂರ್ಯ ಚಂದ್ರ ಕೃಷ್ಣ ಎಲ್ಲಿಂದ ಸೃಷ್ಟಿ ಮಾಡಿದ? ಕೃಷ್ಣನ ಕಣ್ಣಿನಿಂದ ಬಂದರು. ಸೂರ್ಯ ಎಲ್ಲಿಂದ ಬಂದ? ದೇವರ ಕೃಷ್ಣನ ಕಣ್ಣಿನಿಂದ ಸೂರ್ಯ ಚಂದ್ರ ಬಂದಿದ್ದಾರೆ. ಆಗ ಅವ್ರುಗಳೇನ್ ಮಾಡಿರು? ಕಂಪ್ಲೇಂಟ್ ಮಾಡೋಕತ್ ಬಂದರು, ಕೃಷ್ಣನ ಪತಿ ಪ್ರೈಸ್ ಮಾಡ್ಬಿಟ್ಟು ಹೋಯ್ತು. ಇನ್ನೊಬ್ರು ಕೇಳಿರ್ತ, ನಮ್ಮ ಮನೆಗೆ ಕೃಷ್ಣ ಬರುವ, ಬಿಸಿ ಬಿಸಿಯ ಹಾಲು ಕುದಿತಾ ಇದೆ, ಆಗತನ ಹುಕ್ಕಿದೆ, ಮುಟ್ಲಕ್ಕ ಕೂಡ ಮುಡಿದು, ಕೈಲಿ ಇಡಿಕಿ ಅದೆಲ್ಲ ಇಟ್ಟಬೇಕು, ಗುಡ್ಡ ಎಲ್ಲ ಇಟ್ಟಬೇಕು. ಆದರೆ ಕೃಷ್ಣ ಏನ್ ಮಾಡಿದ? ಬಂದು ಹಾಲ್ನ ಬಿಸಿ ಬಿಸಿ ಹಾಲ್ನ ಕುಡಿದ್ಬಿಟ್ಟು ಹೋಯ್ಟ. ಬಿಸಿ ಬಿಸಿ ಹಾಲ್ನ ಕುಡಿದ್ರೆ ಏನಾಗದು? ಬಾಯಿ ಇಲ್ಲ, ಎಲ್ಲ ಹುಣ್ಣ ಇಡೋದು. ಆದ್ರೆ ಕೃಷ್ಣ ಏನಾಯ್ತು? ಒಂದನೇ ಆಳ, ದೊಡ್ಡ ಬೀಚಿ ಓತ್ರಿ, ಬೀಚಲ್ಲಿ ಬಿಸಿ ನೀರು ಸುರಿದ್ರೆ ಬೀಚಿ ಏನೋ ನೋಯಾದ, ಬಿಸಿ ಆಗದ? ಇಲ್ಲ ಇಲ್ಲ. ಅವ್ರು ಕೇಳಿರುತ್ತೆ, ಕೃಷ್ಣನ ಬಾಯಿಲಿ ಏನು ಸಮುದ್ರ ಇದೆಯಾ, ಬೀಚ್ ಸಿ ಇದೆಯಾ ಅಂತ ಕೇಳಿರು. ಏನಿದೆಯಾ ಅಂತ ಕೇಳಿರು? ಸಿ ಇದೆಯಾ, ಸಮುದ್ರ ಇದೆಯಾ ಅಂತ ಕೇಳಿರು. ಆಕ್ಚುಲ ಉಣ್ಮೆಯ ಎಲ್ಲಿ ಬಂತು? ಕೃಷ್ಣನ ಸಮುದ್ರ ಎಲ್ಲಿ ಸೃಷ್ಟಿ ಮಾಡಿರು? ದೇವರು ಬಾಯಿಲಿಂದ ಸಮುದ್ರವನ್ನು ಸೃಷ್ಟಿ ಮಾಡಿರು. ಸೊ ನೋಡ್ರಿ, ಅವ್ರು ಕಂಪ್ಲೇಂಟ್ ಮಾಡ್ಕೊತ ಬರ್ತಾರೆ, ಕೃಷ್ಣನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಕೃಷ್ಣನ ಕಣ್ಣಿನಿಂದ ಚಂದ್ರ ಸೂರ್ಯರು ಬಂದರು, ಕೃಷ್ಣನ ಕಣ್ಣಿಲಿ ಚಂದ್ರ ಸೂರ್ಯ ಇದ್ದಾರೆ. ಕೃಷ್ಣನ ಬಾಯಲ್ಲಿ ಸಮುದ್ರ ಇದ್ದಾನೆಯಾ ಅಂದ್ರು, ಬಾಯಿಂದ ತನ ಸಮುದ್ರ ಸೃಷ್ಟಿಯಾದ ವರುಣ ದೇವರು. ಅರ್ಥ ಆಯ್ತಾ? ಆಮೇಲೆ ಇನ್ನೊಬ್ರು ಬಂದ್ರಂತ, ಅವರೇನು ಕೃಷ್ಣ ನಮ್ಮನೆಗೆ ಬಂದು ಹಾಲು ಕುಡಿದ್ಬಿಟ್ಟು ಹೋದ. ಇನ್ನೊಂದು ಪಕ್ಕದ ಮನೆಯಲ್ಲಿ ಕೇಳ್ತಾನೆ, ನೇಬರ್ಹುಡ್ ಮನೆ, ಅವ್ರ ಮನೆ, ಈಗ ತಾನೆ ಮೊಸರು ತಿಂದ ಅಂತಾರೆ. ಆ ವಾರ್ತೆ ಇನ್ನೊಬ್ರು ಇದ್ದಾರೆ, ನಮ್ಮ ಫ್ರೆಂಡ್ ಮನೆ, ಅವ್ರ ಮನೆಗೆ ಹೋದ್ರೆ ಬೆಣ್ಣೆ ತಿಂದ ಅಂತ ಹೇಳ್ತಾರೆ. ಇನ್ನೊಂದು ಇವರ್ತ ಮನೆಗೆ ಹೋದ್ರೆ ಈಗ ತಾನೆ ಮೊಸರು ತುಪ್ಪ ಕುಡಿದ್ಬಿಟ್ಟು ಹೋದ ಅಂತಾರೆ. ಇದೇನು ಕೃಷ್ಣ, ಅವ ಹೊಟ್ಟೆಯಲ್ಲಿ ಏನು ಭೂತ ಏದೋ ಕೂತಿದೀಯಾ ಅಂತ ಹೇಳಿ, ಏನು ಭೂತ ಏದೋ ಕೂತುಂಡು ಮಣಮಣೆಯಾವ ಈ ಹಾಲು ಮೊಸರು ತುಪ್ಪ ಎಲ್ಲ ಕುಡಿದು ಹೊಟ್ಟೆ ಹಿಂಗ ತಿಲಕ್ ಮುಡಿಯಾದ ಹಂಗಂತ ಕೇಳಿರು. ಕೃಷ್ಣ ಹೊಟ್ಟೆಯಲ್ಲಿ ಭೂತ ಕೂತಿದೀಯ ಅಂದ್ರೆ ಏನರ್ಥ? ಭೂತಗಳು ಅಂದ್ರೆ ಏನು? ಎಲ್ಲ ಜೀವರಾಶಿಗಳು, ಲಿವಿಂಗ್ ಥಿಂಗ್ಸ್. ಏನದು? ಎಲ್ಲ ಲಿವಿಂಗ್ ಥಿಂಗ್ಸ್. ನಾವೆಲ್ಲ ಏನು? ಜೀವರಾಶಿಗಳು, ಭೂತರಾಶಿಗಳು. ನಾವೆಲ್ಲ ಎಲ್ಲಿದ್ದೆವು? ದೇವರು ಈ ವರ್ಲ್ಡ್ನ, ಈ ಬ್ರಹ್ಮಾಂಡನ ಸಂಹಾರ ಮಾಡ ಮೇಲೆ ಏನಾಗೋದು? ಅಣಿಂಜೋ ಹಾವಳು ಏನ್ ಮಾಡ್ತಾರೆ? ಎಲ್ಲನ ಎಲ್ಲಿ ಇಟ್ಟಂತಾರೆ? ತನ್ನ ಹೊಟ್ಟೆಯಲ್ಲಿ ಇಟ್ಟಂತಾರೆ. ಇದನ್ನ ಇಟ್ಟಂತಾರೆ? ನಾವೆಲ್ಲ ಕೃಷ್ಣನ ಹೊಟ್ಟೆಗೆ ಹೋಗಿರ್ಬೇಕು. ಕೃಷ್ಣನ ಹೊಟ್ಟೆ ಒಳಗೆ ತಿರುಸಿ ಸೃಷ್ಟಿ ಮಾಡಾವಳ ಎಲ್ಲಿಂದ ಮಾಡ್ತಾರೆ? ದೇವರ ಹೊಟ್ಟೆಯಿಂದ ತೆಗೆದು ಹೊರಗೆ ಮತ್ತು ಸೃಷ್ಟಿ ಮಾಡ್ತಾನೆ ಕೃಷ್ಣ. ಆ ದೇವರ ಹೊಟ್ಟೆಯಲ್ಲಿ ಯಾರಿದ್ದೇವು? ಎಲ್ಲಾರಿದ್ದೇವು. ನೋಡು, ಕೃಷ್ಣನ ಲೈಕ್ ಮಾಡಲಕ್ಕ ಅರ್ಥ ಆಗ್ತಾ ಇದ್ದಲ್ಲ ಅನನ್ಯ. ಏನ್ ಅನನ್ಯ?
ಐ ಲವ್ ಕೃಷ್ಣ ಅಂತ ಆಗ್ತಾ ಇದ್ದಾಳೆ ನೀವು. ಕೃಷ್ಣ ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ಭೂತಾನ್ಯನೇಕಶಃ. ಎಲ್ಲ ಜೀವರಾಶಿಗಳು ಒಳಗನು ಯಾರಿದ್ದಾರೆ? ದೇವರಿದ್ದಾನೆ. ಎಲ್ಲ ಜೀವರಾಶಿಗಳು ಯಾರು ಒಳಗಿದ್ದಾರೆ? ದೇವರೊಳಗಿದ್ದಾರೆ. ಇದು ಸಾಧ್ಯವಾ? ನನ್ನೊಳಗ ವೈರಸ್ ಬ್ಯಾಕ್ಟೀರಿಯಾ ಎಲ್ಲ ಕೂತಿಂಡಿದೆ. ವೈರಸ್ ಬ್ಯಾಕ್ಟೀರಿಯಾ ಒಳಗ ನಾನಿದ್ದಾನೆ, ಹಂಗೆಲ್ಲ ಒಂದ. ಆಹಾ. ಆದರೆ ಕೃಷ್ಣ ಒಳಗೆ ಹೆಂಗೆ? ಎಲ್ಲರೂ ಕೃಷ್ಣರೊಳಗೆ ಹೊಟ್ಟೆ ಇಲಿ, ಎಲ್ಲರ ಒಳಗೂ ಕೃಷ್ಣ. ದೇವರ ಅಷ್ಟೊಂದು ಶಕ್ತಿ ಇದೆ. ಅಣು ಆಟಮ್ ಒಳಗ ಆಟಮಾನ್ ಇದ್ದಾನೆ, ಎಲ್ಲನೂ ಒಳಗಣಿದೆ. ಅನೋರಣೀಯಾನ್ ಮಹತೋ ಮಹೀಯಾನ್ ಹಾಡು ಕೇಳಿದ್ರಾ? ಜಗದೋದ್ಧಾರಣ ಒಂದು ಹಾಡು ಇದೆ, ಕೇಳಿದ್ರಾ? ಅನೋರಣೀಯನ ಮಹತೋ ಮಹೀಮನ ಅಪ್ರಮೇಯನ ಆಡಿಸಿದಳೆ ಶೋದೆ. ಆಲ್ರೆಡಿ ಉಪೇಂದ್ರ ಹಾಕ್ಲಿಕ್ಕೆ ಬಿಡ್ತಾ ಇದ್ದಾನೆ, ಅನನ್ಯ ಸ್ಕೂಲಿಗೆ ಹೋಗಿಟ್ಟು ಬಂದು ಹಾಕ್ಲಿಕ್ಕೆ ಬಿಡ್ತಾ ಇದ್ದಾಳೆ. ಜಗದೋದ್ಧಾರಣ ಹಾಡು ಹೇಳ್ತಾ ಇದ್ರೆ ಇನ್ನೆಲ್ಲ ನಿದ್ದೆ ನೋಡೋರು. ಕರೆಕ್ಟಾ? ಆಗ ಕೃಷ್ಣನ ಹೊಟ್ಟೆಯಲ್ಲಿ ಎಲ್ಲರಿದೆ. ಅಲ್ಲಿ ಕಂಪ್ಲೇಂಟ್ ಮಾಡೋಕೂತು ಬಂದೆ ಗೋಪಿಕಾ ಸ್ತ್ರೀಗಳೆಲ್ಲ ಏನ್ ಮಾಡಿದ್ರು? ಕೃಷ್ಣನ ಸ್ತೋತ್ರ ಮಾಡಿದ್ರು, ಪ್ರೈಸ್ ಮಾಡ್ತಾ ಇದ್ರು, ಸ್ತೋತ್ರ ಮಾಡಿದ್ರು. ಅದರಿಂದ ಹೆಚ್ಚು ಪುಣ್ಯ ಇತ್ತು. ಕೃಷ್ಣನ ಬೊಯ್ಕುಂತ ಬಂದ್ರು, ಆದ್ರೆ ಕೃಷ್ಣ ಏನ್ ಮಾಡಿದ? ಅವರೆಲ್ಲ ಒಳ್ಳೆವರು, ಅವ್ರನ್ನ ಬೊಯ್ಲ ಕೆಡಬಾರದು, ಅವ್ರೊಳಗಿದ್ದು ನನ್ನ ಬೊಯ್ಯಾಮಾರಿ ಮಾಡಿ ಏನ್ ಮಾಡುವೆ? ನನ್ನ ಸ್ತೋತ್ರ ಮಾಲಕ್ಕೆ ಇಟ್ಟುಬಿಡ್ತಾನೆ ಅಂತೇಳಿ ದೇವರು ಒಳ್ಳೆವರು ಏನೋ ಒಂದು ತಪ್ಪು ಮಾಲಕ್ಕೆ ಹೊರಟ್ರ ಕೂಡ ದೇವರು ಏನ್ ಮಾಡಿರ್ತಾರೆ? ಅದರಿಂದ ಕಾಪಾಡಿಸಿ ಅವನ್ನ ಒಳ್ಳದು ಮಾಲಕ್ಕೆ ಇಟ್ಟುಬಿಡ್ತಾರೆ. ಕರೆಕ್ಟಾ? ಇದು ಕೃಷ್ಣನ ಬಾಲ್ಯ ಲೀಲೆಗೆ ಬೆನ್ನ ಕಥೆ. ಇನ್ನು ತುಂಬಾ ಕಥೆ ಇದೆ, ಅದನ್ನ ಮತ್ತು ಬರವಾರ ಕ್ಲಾಸ್ಲಿ ನೋಡೋಣ. ಸರಿಯಾ? ಇವತ್ತು ನಾವು ನೋಡಿದ ಪಾಠವನ್ನ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲಕೃಷ್ಣ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಈತೇನ್ ದಿನ? ಚಿತ್ರ ವಿಷು, ಮೇಷ ಸಂಕ್ರಮಣ, ತಮಿಳ್ ನ್ಯೂ ಇಯರ್. ಕರೆಕ್ಟಾ? ನಮಗೆಲ್ಲ ಒಂದು ನ್ಯೂ ಇಯರ್ ಬಂತು. ಹೇಗ ಬಂತು? ಯುಗಾದಿ. ವೆರಿ ಗುಡ್, ಯುಗಾದಿ ಅಂತ ಬಂತು. ಅದು ಇದೇನು ಮತ್ತೆ ಇದನ್ನೊಂದು ನ್ಯೂ ಇಯರ್ ತಾನೆ? ಎರಡಿಗೆ ಏನು ಡಿಫರೆನ್ಸ್? ಅದು ಚಂದ್ರನ ಮೂವ್ಮೆಂಟ್ ನ ಬೇಸ್ ಮಾಡಿ ಮಾಡಿದರೆ ಅದೆಲ್ಲ ಚಾಂದ್ರಮಾನ. ನಾವೆಲ್ಲ ಚಂದ್ರನ ಬೇಸ್ ಮಾಡಿ ಕ್ಯಾಲೆಂಡರ್ ಓದ್ತೇವು. ಈ ತಮಿಳ್ ನ್ಯೂ ಇಯರ್ ಇದು ಸೌರಮಾನ, ಸಣ್ಣ ಬೇಸ್ ಮಾಡಿ ಕ್ಯಾಲೆಂಡರ್ ಬೇಸ್ ಮಾಡಿ ಬರ್ತಾರೆ. ಇವಾಗ ನಾ ಇದು ಹೆಂಗಂತ ಎಕ್ಸ್ಪ್ಲೈನ್ ಮಾಡ್ತಾನೆ ನೆಕ್ಸ್ಟ್ ಇನ್ನೊಂದು. ಇದೆಲ್ಲ ನಮ್ಮ ಸಿಲೆಬಸ್ ಇದೆ. ಸರಿಯಾ? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಮ್ಮ ಚಾಂದ್ರಮಾನ ಸೌರಮಾನ? ಮತ್ತೆ ನಾರ್ಮಲ್ ನ್ಯೂ ಇಯರ್ ಹೆಂಗ ಆಚಾರ್ಯ? ಅದು ಇಂಗ್ಲಿಷ್ ನ್ಯೂ ಇಯರ್, ಅದು ಎದಕ್ಕನೇ ಸಂಬಂಧ ಇಲ್ಲ. ನಮ್ಮ ಶಾಸ್ತ್ರದಲ್ಲಿ ಆ ನ್ಯೂ ಇಯರ್ ಸಂಬಂಧವೇ ಇಲ್ಲ. ಕರೆಕ್ಟಾ? ಸರಿಪಾ, ಎಲ್ಲರಿಗೂ ಒಳ್ಳೆದಾಗಲಿ. ಹರಿವಾಯು ಗುರುಗಳ ಅನುಗ್ರಹ ಪರಿಪೂರ್ಣವಾಗಲಿ. ಆಶೀರ್ವಾದ ಮಾಡ್ತಾನೆ. ಎಲ್ಲರೂ ಚಂದ ಓದ್ರಿ, ಎಲ್ಲ ಆರೋಗ್ಯವನ್ನಲ್ಲಿ ಎಲ್ಲ ಹಾಲಿಡೇ ಎಲ್ಲ ಚಂದ ಯೂಸ್ಫುಲ್ ಆಗಿ ಸ್ಪೆಂಡ್ ಮಾಡಕು. ನಮ್ಮ ಕ್ಲಾಸ್ನ ಬಿಳ್ಳಾಗ ಅಟೆಂಡ್ ಮಾಡಕು. ಹೇಳಿಕೊಟ್ಟ ಸ್ತೋತ್ರ ಎಲ್ಲ ಹೇಳಿ ನೋಡ್ಬೇಕು. ನಾ ವಿಡಿಯೋಲಿ ಅಪ್ಲೋಡ್ ಮಾಡಿದ್ದ ನೋಡಿರಾ? ಆಕ್ಸಿಡೆಂಟ್ ಆದ್ರೂ ಬರ್ಲಾದ ಕ್ಲಾಸ್ನ ಕೇಳಬೇಕು. ಅಟೆಂಡ್ ಮಾಡಿದ ಕ್ಲಾಸ್ನು ಮತ್ತೆ ವಿಡಿಯೋಲಿ ಕೇಳಿಬೇಕು. ಸ್ತೋತ್ರ ಶ್ಲೋಕನ ಹೇಳಿ ನೋಡ್ಬೇಕು. ಆಗತ್ತ ನಾ ಇನ್ನೊಂದು ಕ್ಲಾಸ್ ಇಡಾವಲ್ಲ ತಿರ್ಸಿ ಎಲ್ಲಕ್ಕೆ ಇಡುವೆ ಎಲ್ಲಾರನ್ನ. ಸರಿಯಾ? ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಸರಿಯಾ? ಇವತ್ತು ನೋಡಿದ ಕ್ಲಾಸ್ ಅನ್ನ, ಈ ಒಂದು ಪಾಠವನ್ನ, ಕೃಷ್ಣ ಕಥೆಯನ್ನ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲಕೃಷ್ಣ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲಾರು ಎಲ್ರಿ? ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹ್ಮ್. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಆಲಿಪ.